ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮುಖ ಬಂದಿದೆ. ನಾಯಕಿಯರು ಇಲ್ವೇನಪ್ಪ ಕನ್ನಡದಲ್ಲಿ ಒಳ್ಳೆ ನಾಯಕಿಯರೇ ಇಲ್ವಾ ಅನ್ನುವಂಥ ಸಂದರ್ಭದಲ್ಲಿ ಅದ್ಭುತವಾದಂತಹ ನಟಿ, ಜೊತೆಗೆ ನೋಡೋದಕ್ಕೂ ತುಂಬ ಸುಂದರವಾಗಿರುವಂತಹ ನಟಿ. ಆ ನಟಿ ಯಾರಪ್ಪ ಅಂದರೆ ನಮ್ಮ ದುನಿಯಾ ವಿಜಯ್ ಅವರ ಮಗಳು. ಸೊ ಈಗ ಆಲ್ರೆಡಿ ಸಿಟಿ ಲೈಟ್ಸ್ ಮುಖಾಂತರ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ. ಈಗ ನನ್ನ ಜೊತೆಯಲ್ಲೂ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ವೆಲ್ಕಮ್ ಮಾಡ್ತಾ ಸಿಟಿ ಲೈಟ್ಸ್ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತೀನಿ. ಮೊದಲಿಗೆ ವೆಲ್ಕಮ್ ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟು ಖುಷಿ ಇದೆ, ಅಪ್ಪನ ಸಿನಿಮಾ ಮುಖಾಂತರ ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಕಾಲಿಡ್ತಿದ್ದೀರಾ. ತುಂಬ ಖುಷಿ ಇದೆ. ನಾನು ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಆ್ಯಕ್ಟ್ರೆಸ್ ಆಗಬೇಕು ಅಂತ ಒಂದು ಡ್ರೀಮ್ ಇದು. ಆ್ಯಂಡ್ ನಮ್ಮ ಅಪ್ಪ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಅದನ್ನು. ಅದಕ್ಕಿಂತ ಖುಷಿ ಇಲ್ಲ ಅಲ್ಲ. ಸೊ ನಿಮ್ಮ ತಂದೆಯವರು ಇವತ್ತು ಬಿಗ್ ಸ್ಟಾರ್, ಬಟ್ ಅವರ ಒಂದು ಸ್ಟ್ರಗಲ್ ನೀವು ನೋಡಿದ್ದೀರಾ. ಆ ಸ್ಟ್ರಗಲ್ ನೋಡಿನೂ ನೀವು ಇಂಡಸ್ಟ್ರಿಗೆ ಯಾಕೆ ಬರಬೇಕು ಅಂತ ನಿಮ್ಗೆ ಅನ್ನಿಸ್ತು? ಸ್ಟ್ರಗಲ್ಲು ನಿಂತಿಲ್ಲ ಸರ್, ಅವ್ರು ಇವತ್ತು ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಸೊ ಐ ಥಿಂಕ್ ಅದೇನೊಂದು ಸ್ಮಾಲ್ ಪೀರಿಯಡ್ ಅಲ್ಲ. ಸ್ಟ್ರಗಲ್ ಮಾಡಿದ ತಕ್ಷಣ ನಿಂತೋಗುತ್ತೆ ಅಂತ ಏನಿಲ್ಲ. ಅವರು ಯಾವುದೇ ಇಂಡಸ್ಟ್ರೀಲಿ ಯಾರೇ ಇದ್ದರೂ ಐ ಥಿಂಕ್ ಆ ಇಂಡಸ್ಟ್ರೀಲಿ ಉಳ್ಕೋಬೇಕು ಅಂದರೆ ಎವ್ರಿ ಡೇ ಇಸ್ ಅ ಸ್ಟ್ರಗಲ್, ಎವ್ರಿ ಡೇ ಇಟ್ಸ್ ಬಿಗ್ ಡೀಲ್ ಅಲ್ವಾ ನಾವು. ಆ್ಯಂಡ್ ಐ ಥಿಂಕ್ ಐ ಲೈಕ್ ದಿಸ್ ಕೈಂಡ್ ಆಫ್ ಸ್ಟ್ರಗಲ್ ಅನಿಸ್ತು ನನಗೆ. ಸೊ ನಾನು ಸಿನಿಮಾನೇ ಮಾಡಬೇಕು ಅಂತ ಬಂದಿದ್ದೀನಿ. ಅವರು ಸಾಕಷ್ಟು ತಯಾರಿಯಲ್ಲಿದ್ದರು. ಒಂದು ಅವರೇನು ಡೈರೆಕ್ಟಾಗಿ ಹೀರೋ ಆಗಿ ಡೈರೆಕ್ಟರ್ ಆದಂಥವ್ರಲ್ಲ, ಒಬ್ಬ ಆ್ಯಕ್ಷನ್ ಮಾಡ್ಕೊಂಡು ಬಂದು ಚಿಕ್ಕಪುಟ್ಟ ಬಂದ ಅಪ್ಪನ ಆ ರೀತಿಯಾದಂಥ ಹೋರಾಟ ನೀವು ನೋಡಿ, ನೀವು ಸಿನಿಮಾಗೆ ಯಾವ ರೀತಿ ತಯಾರಿ ಆಗಿದ್ದೀರಾ? ಫಸ್ಟ್ ಆಫ್ ಆಲ್ ಸಿನಿಮಾಗೆ ಬರ್ತೀನಿ ಅಂತ ಅಂದಿದ ತಕ್ಷಣ ಅವ್ರು ಹೇಳಿದ್ದು, ನೀನು ಸಿನಿಮಾಗೆ ಬಂದು ಏನು ಮಾಡ್ತೋ ಬಿಡ್ತೋ ಗೊತ್ತಿಲ್ಲ, ಆ್ಯಕ್ಟಿಂಗ್ ಬಂದರೆ ಬರಬೇಕು ನೀನು ಸಿನಿಮಾಗೆ. ಬಿಕಾಸ್ ಆ್ಯಕ್ಟರಿಗೆ ಆ್ಯಕ್ಟಿಂಗ್ ಬರಬೇಕಲ್ವ, ಮಿಕ್ಕಿದ್ದೆಲ್ಲ ಇಟ್ಸ್ ಜಸ್ಟ್ ಇದು ಅಷ್ಟೇ. ಸೊ ನೀನು ಆ್ಯಕ್ಟಿಂಗ್ ಕಲಿಬೇಕು. ನೀನು ಏನು ಮಾಡ್ತೀಯೋ, ಎಲ್ಲಿ ಕಲಿತೀಯೋ, ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಬಟ್ ನಿನಗೆ ಅದೊಂದು ಪೂರ್ವ ತಯಾರಿ ಅನ್ನೋದು ಇರಬೇಕು. ಅದಿದ್ದರೆ ಬಾ, ಇಲ್ಲ ಡೋಂಟ್ ಕಮ್ ಅಂದರು. ಅದನ್ನು ಸ್ಟ್ರಿಕ್ಟಾಗಿ ಹೇಳಿದ್ರು. ಸೊ ನಾನಾಗಲಿ ನಮ್ಮ ಅಕ್ಕ ಆಗಲಿ ಇಬ್ಬರೂ ತುಂಬ ಪ್ರಿಪ್ರೇಷನ್ ಮಾಡಿಕೊಂಡು ಬಂದಿದ್ದೀವಿ ನಾವು. ಎಸ್, ಕನ್ನಡ ಚಿತ್ರರಂಗಕ್ಕೆ ಒಬ್ಬರು ಬರೋದೇ ಕಷ್ಟ. ಅಕ್ಕ ತಂಗಿದ್ದೀರಿ ಇಬ್ಬರು ಒಂದೇ ಸಲ ಬಂದುಬಿಟ್ರಿ. ಸೊ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದ್ರಿ ಅಂತ? ಅದೃಷ್ಟ ಅಲ್ವಾ ಸರ್, ಇಟ್ಸ್ ಅ ಗುಡ್ ಥಿಂಗ್. ಅವಳಿಗೂ ತುಂಬ ಆಸೆ ಇತ್ತು. ಸೊ ಅವಳು ಲ್ಯಾಂಡ್ ಲಾರ್ಡ್ ಮುಖಾಂತರ ಬಂದಳು, ನಾನು ಸಿಟಿ ಲೈಟ್ಸ್ ಮೂಲಕ ಬರ್ತಾ ಇದ್ದೀನಿ. ಇಟ್ಸ್ ಅ ಶೇರ್ಡ್ ಪ್ಯಾಷನ್ ಅನ್ಸುತ್ತೆ, ಇದು ಶೇರ್ಡ್ ಡ್ರೀಮ್ ಅದು ನಮ್ಮಿಬ್ಬರಿಗೂ. ಸೊ ಇದಕ್ಕೆ ಮುಂಚಿತವಾಗ್ಲಿ ನೀವು ಕೂಡ ಅಮೆರಿಕಾದಲ್ಲಿ ಹೋಗಿದ್ದೀರಿ, ಅಲ್ಲಿ ಒಂದಷ್ಟು ವಿದ್ಯೆಯನ್ನು ಕಲ್ತ್ಕೊಂಡು ಬಂದಿರಿ ಸಿನಿಮಾ ರಿಲೇಟೆಡ್. ಅಲ್ಲಿ ಕಲ್ತಿದ್ದು ನಿಮ್ಗೆ ಇಲ್ಲಿ ಎಷ್ಟು ಉಪಯೋಗ ಬರ್ತಿದೆ ಅಂತ? ಐ ಥಿಂಕ್ ಎಲ್ಲರೂ ಹೇಳ್ತಾರೆ ಅಲ್ಲಿ ಕಲ್ತ್ರೆ ಇಲ್ಲಿ ಮಾಡೋಕ್ಕಾಗಲ್ಲ, ಅಥವಾ ಇಲ್ಲಿ ಕಲ್ತ್ರೆ ಅಲ್ಲಿ ಕಷ್ಟ ಆಗುತ್ತೆ. ಐ ಥಿಂಕ್ ದಟ್ಸ್ ವೆರಿ ಡಿಫ್ರೆಂಟ್. ಬಿಕಾಸ್ ಅಲ್ಲೇನು ಅವರು ಒಂದು ಇಂಡಸ್ಟ್ರಿಗೆ ಸೀಮಿತವಾಗಿರೋ ಅಂಥ ವಿದ್ಯೆ ಹೇಳ್ಕೊಡಲ್ಲ. ದೆ ಟೀಚ್ ಯು ಇನ್ ಅ ವೇ ದಟ್ ನೀನು ಎಲ್ಲಿ ಹೋದರೂ ಅದನ್ನು ಯೂಸ್ ಮಾಡ್ಕೊಂಡು ಕಲಿಬೇಕು. ಬಿಕಾಸ್ ಕ್ಯಾರೆಕ್ಟರ್ ವರ್ಕ್ ಮೇಲೆ ಹೇಳ್ಕೊಡ್ತಾರೆ. ಆ ಕ್ಯಾರೆಕ್ಟರ್ ವರ್ಕ್ನ ಕಲ್ತ್ರೆ ನಾನು ಯಾವ ಭಾಷೆಯಲ್ಲಾಗಲಿ ಎಲ್ಲೇ ಕೆಲಸ ಮಾಡಿದ್ರು ಅದು ನನಗೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಕಲ್ತಿದ್ದೀನಿ. ಹೌದು, ಅದಕ್ಕೂ ಮುಂಚೆ ನಾನು ಇಲ್ಲಿ 3 years ಥಿಯೇಟರ್ನಲ್ಲಿ ಡಿಗ್ರಿ ಮಾಡಿದೆ. ಅದಾದಮೇಲೆ ಅಲ್ಲಿ ಹೋಗಿ ಕಲಿತೆ. ಸೊ ನಾನು ಎಲ್ಲದಕ್ಕೂ ಮೀರಿ ನಾನು ಸೆಟ್ಟಲ್ ಕಲ್ತಿದ್ದೀನಲ್ಲ, ನನಗೆ ಅದು ಬಿಗ್ಗೆಸ್ಟ್ ಲೆಸನ್ ಅದು. ಸೊ ಎಲ್ಲ ಒಂದು ಕಲಿಕೆ. ಅಪ್ಪ ಮಗಳು ತುಂಬ ಬಾಂಧವ್ಯ ಇದೆ. ಆ ಹಾಡಲ್ಲಿ ಗೊತ್ತಾಗ್ತಿದೆ, ಹಾಡಿನ ಬಗ್ಗೆನೂ ಮಾತಾಡೋಣ. ತಂದೆ ನಿಮಗೆ ಮೊದಲ ಶಾಟ್ ಇಟ್ಟು ಆಕ್ಷನ್ ಕಟ್ ಹೇಳಿದಾಗ ನಿಮ್ಮ ಆ ಒಂದು ಫೀಲಿಂಗ್ಸ್ ಯಾವ ಥರ ಇತ್ತು? ತುಂಬ ಹೆದರ್ಕೊಂಡಿದ್ದೆ ನಾನು ಅವತ್ತು. ಫಸ್ಟ್ ಶಾಟ್ ಎಸ್ಪೆಷಲಿ ನನಗೆ ರಾತ್ರಿ ನಿದ್ದೆ ಬಂದಿರಲಿಲ್ಲ ಪ್ರೀವಿಯಸ್ ನೈಟು. ನಮ್ಮಪ್ಪ ಆರಾಮಾಗಿರು, ಮಾಡ್ತೀಯ, ಯಾಕಷ್ಟು ತಲೆ ಕೆಡ್ಸ್ಕೊತೀಯ, ಆರಾಮಾಗಿರು. ಫಸ್ಟ್ ಶಾಟ್ ಆದಮೇಲೆ ಐ ವಾಸ್ ಲೈಕ್ ಒಂದು ನಿಟ್ಟುಸಿರು ಬಿಟ್ಟಿದ್ದಾಯ್ತು ಅವಾಗ. ಓಕೆ ಡನ್, ಫಸ್ಟ್ ಶಾಟ್ ಅಂತ. ಬಿಗ್ ಎಮೋಷನ್ಸ್ ಇತ್ತು ಅವತ್ತು ನನಗೆ. ಮಕ್ಳುಗಳಿಗೆ ಬೈದಿಲ್ಲ ವಿಜಯ್ ಸರ್? ನಾವು ನೋಡಿದ್ದೀವಿ, ನಮಗೂ ಗೊತ್ತು ನೀವು ಸುಳ್ಳು ಹೇಳ್ಬೋದೇನೋ, ಆದರೆ ನಾವು ನೋಡಿದ್ದೀವಿ, ನಮಗಂತೂ ಗೊತ್ತಿರೋ ಬೈದಿಲ್ಲ. ಸೆಟ್ಟಲ್ಲಿ ಯಾವತ್ತಾದರೂ ಕೋಪ ತೋರಿಸಿದ್ದೀರಾ ಮಗಳ ಮೇಲೆ? ಖಂಡಿತ ತೋರಿಸಿದೆ. ಅವರು ಯಾವ ಆರ್ಟಿಸ್ಟ್ನು ಬೈದು ಕೆಲಸ ಮಾಡಿಸಲ್ಲ. ಬಟ್ ನನ್ನ ಮಗಳಂತ ನನಗೇನು ಅವ್ರು ಎಕ್ಸ್ಟ್ರಾ ಪ್ರಿವಿಲೇಜಸ್ ಆಗಲಿ, ಎಕ್ಸ್ಟ್ರಾ ಸ್ವೀಟಾಗೇನು ಇರಲಿಲ್ಲ. ಅವರು ಎಲ್ರಿಗೂ ಹೇಳೋ ಥರನೇ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇನ್ನೂ ಶುಗರ್ ಕೋಟ್ ಮಾಡದೆ ಹೇಳ್ಬಿಡ್ತಾರೆ ನನಗೆ. ಸೊ ಆ ಥರ ಎಲ್ಲ ಅವ್ರು ಮುಲಾಜ್ ನೋಡಲ್ಲ ಸೆಟ್ಟಲ್ಲಿ, ಮಗಳಾಗಲಿ ಯಾರಾದರೂ ಆಗಲಿ ಅಂತ. ಸೊ ಸಿಟಿ ಲೈಟ್ಸ್ಗೆ ನೀವೇ ಹೀರೋಯಿನ್ ಅಂತ ಅಪ್ಪ ಹೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ನೀವು ಯಾವ ರೀತಿ ತಯಾರಾಗಬೇಕು ಆ ಸಿನಿಮಾಗೆ ಅಂತ ನಿಮ್ಗೆ ಅನ್ನಿಸ್ತು ಆ ಪಾತ್ರಕ್ಕೆ? ಸಿಟಿ ಲೈಟ್ಸ್ ಕತೆ ನನಗೆ ಗೊತ್ತಿತ್ತು. ಸಿಟಿ ಲೈಟ್ಸ್ ಕತೆ ಕೇಳಿದ್ದೆ ನಾನು ಮುಂಚೆ. ಸೊ ನನಗೆ ಬಂದು ಸಿಟಿ ಲೈಟ್ಸ್ ನಾನು ನಿನಗೆ ಮಾಡ್ತೀನಿ ಅಂತ ಕೇಳಿದಾಗ ಇಟ್ ವಾಸ್ ಎನ್ ಇನ್ಸ್ಟೆಂಟ್ ಎಸ್. ಬಿಕಾಸ್ ಕತೆ ಕೇಳಿದ್ನಲ್ಲ, ನನಗೆ ತುಂಬ ಇಷ್ಟ ಆಗಿತ್ತು. ಅಷ್ಟು ಲೇಯರ್ಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅದು. ಸೊ ನನ್ನ ಫಸ್ಟ್ ಸಿನಿಮಾಗೆ ನಾನು ಈ ಪಾತ್ರ ನಿಭಾಯಿಸೋ ಅಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆಯಲ್ಲ. ಸೊ ಐ ವಾಸ್ ಟ್ರೂಲಿ ವೆರಿ ಹ್ಯಾಪಿ. ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿದ್ದೀರಾ? ಪಾತ್ರದ ಹೆಸರೇನು? ನನ್ನ ಪಾತ್ರದ ಹೆಸರು ಮೋನಿಶಾ. ಓ, ಸಿನಿಮಾದಲ್ಲೂ ಮೋನಿಶಾ, ರಿಯಲ್ ನೇಮಲ್ಲೂ ಮೋನಿಶಾ. ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಅಭಿಮಾನಿಗಳು ಮೋನಿಶಾ ಅವ್ರನ್ನ ನೋಡಿ ಒಂದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀರ. ನಿಮ್ಮ ಫೋಟೋಗಳು ಅದು ಇದು ನೋಡಿ ಕಮೆಂಟ್ ಮಾಡಿ ನಾನು ಕೂಡ ನೋಡಿದ್ದೀನಿ. ನಮ್ಮ ಇಂಡಸ್ಟ್ರಿಗೆ ಜೂನಿಯರ್ ರಮ್ಯಾ ಸಿಕ್ಕಿದ್ರು ಅನ್ನುವಂಥ ಒಂದಷ್ಟು ಕಾಂಪ್ಲಿಮೆಂಟ್ಸ್ಗಳು ಬರ್ತಿವೆ ನಿಮಗೆ. ಇಟ್ ಈಸ್ ನೈಸ್ ಸರ್. ಸಿ ರಮ್ಯಾ ಮ್ಯಾಮ್, ಶಿ ಇಸ್ ಸೂಪರ್ ಬ್ಯೂಟಿಫುಲ್. ಅವರು
ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಆ ಥರ ಕಂಪೇರ್ ಮಾಡಬಾರ್ದು. ಬಟ್ ಆ ಥರ ಕಂಪೇರ್ ಮಾಡಿ ಹೇಳ್ತಾರೆ ಇಟ್ಸ್ ಅ ಕಾಂಪ್ಲಿಮೆಂಟ್ ನನಗೆ. ಐ ಆಮ್ ಆಲ್ಸೋ ನಾನು ಅವರು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ಅಂಥ ಒಂದು ಹುಡುಗಿ ಅಲ್ಲ. ಸೊ ಇಟ್ಸ್ ನೈಸ್ ಥ್ಯಾಂಕ್ ಯು. ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ರೆ ಯಾವಾಗಲಾರು ಭೇಟಿ ಮಾಡಿದ್ದೀರಾ ನೀವು ರಮ್ಯಾ ಅವ್ರನ್ನ? ಹಾಂ, ಅವರು ಒಟ್ಟಿಗೆ ಒಂದು ಸಿನಿಮಾ ಮಾಡಿದ್ದಾರಲ್ಲ, ಸೊ ಆ ಟೈಮಲ್ಲಿ ಅವ್ರು ಸೆಟ್ಟಿಗೆ ಹೋದಾಗೆಲ್ಲ ನಾನು ಅವ್ರ ಜೊತೆನೇ ಇರ್ತಾಯಿದ್ದೆ ಥ್ರೂ ಔಟ್ ಇದು. ಏನಾದರೂ ಕಲ್ತಿದ್ದೀರಾ ಅವರಿಂದ? ನಾನು ತುಂಬ ಪುಟ್ಟವಳು ಅವಾಗ, ಒಂದು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದೆ ಅನಿಸುತ್ತೆ. ಬಟ್ ಅವರು ಶಿ ವಾಸ್ ಟೂ ಸ್ವೀಟ್. ನಾನು ಅವ್ರ ಕ್ಯಾರವ್ಯಾನಲ್ಲೇ ಇರ್ತಾಯಿದ್ದೆ, ಅವ್ರ ವ್ಯಾನಿಟಿಲೇ ಇರ್ತಾಯಿದ್ದೆ, ಅವರೆಲ್ಲೂ ಕಳಿಸ್ತಾನೂ ಇರಲಿಲ್ಲ. ಅವ್ರಿಗೆ ಹೇಳಿದ್ದೆ ನಾನು ಅವಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು ಅಂತ. ಸೊ ಶಿ ಡಿಡ್ಂಟ್ ಲೆಟ್ ಮಿ ಗೋ ದ ಹೋಲ್ ಟೈಮ್. ನಾನು ಅವ್ರ ಜೊತೆನೇ ಇದ್ದೆ. ಇಟ್ ವಾಸ್ ನೈಸ್, ಶಿ ಸೂಪರ್ ಸ್ವೀಟ್. ಏನು ಆ ಸಿಟಿ ಲೈಟ್ಸ್ ಕತೆ ಗೊತ್ತು ಅಂತ ನೀವು ಹೇಳ್ಬಿಟ್ಟಿರೋದ್ರಿಂದ ಆ ಸಿನಿಮಾದ ಒಂದಷ್ಟು ವಿಚಾರಗಳನ್ನ ಮಾತಾಡಿಸೋದು ತುಂಬ ಈಸಿ ಆಯ್ತು ನನಗೆ. ಕಾರಣ ಏನಂದರೆ ಆ ಸಿನಿಮಾದ ಕತೆ ಬೆಂಗಳೂರಿನ ಹಾರ್ಟ್ ಮೆಜೆಸ್ಟಿಕ್ನಲ್ಲಿ ನಡೆಯುವಂಥ ಒಂದು ಕತ್ತಲೆಯ ಕರಾಳ ಲೋಕವನ್ನು ಅನಾವರಣ ಮಾಡುವಂಥ ಒಂದು ಕತೆ. ಸೊ ಆ ಕತೆ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಬೆಂಗಳೂರು ಈ ರೀತಿಯೂ ಇದೆಯಾ ಅಂತ ಅನ್ನಿಸ್ತಾ? ಅನ್ನಿಸ್ತು ಸರ್, ಬಿಕಾಸ್ ನಾವೊಂದು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದೀವಿ ಹೌದು, ಬಟ್ ನಾವೊಂದು ಪಾರ್ಟ್ ನೋಡಿರ್ತೀವಿ ಅಲ್ಲ. ಬಿಕಾಸ್ ತುಂಬ ಒಂದು ಎಲ್ಲರೂ ಪ್ರಿವಿಲೇಜ್ಡ್ ಆಗಿರಲ್ಲ. ನಾವಿದರಲ್ಲಿ ತುಂಬ ಅಂಡರ್ ಪ್ರಿವಿಲೇಜ್ಡ್ ಜನ, ಅವ್ರ ಜೀವನ ಶೈಲಿಗಳು ಹೇಗಿರುತ್ತೆ ಅನ್ನೋದು ನೋಡಿದ್ವಿ. ಸೊ ಅದೆಲ್ಲ ನೋಡಿದ್ರೆ ನಮ್ಮೂರು ಸುತ್ತಮುತ್ತ ಮೆಜೆಸ್ಟಿಕ್ ಇಸ್ ನಾಟ್ ಟೂ ಫಾರ್ ಅವೇ ಅಲ್ವಾ, ಸಿಟಿ ಸೆಂಟರ್ ಅದು. ಇಲ್ಲೂ ಈ ಥರ ನಡೆಯುತ್ತಾ, ಇಲ್ಲೂ ಈ ಥರ ಇದೆಯಾ ಅಂತ. ಇಟ್ ವಾಸ್ ಅನ್ ಐ ಓಪನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಒಂದು ಒಳ್ಳೆ ಅದನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಲ್ಲ ನಾನು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದೆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಾದರೆ? ಆ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳಿದೆ, ಅದು ಯಾರೋ ಬಂದು ಏನೋ ಕೇಳಿದ್ರು ನನ್ನನ್ನು ಮೆಜೆಸ್ಟಿಕ್ಕಲ್ಲಿ ಒಬ್ಬಳೇ ಇದ್ದೀನಿ ಅಂತ. ನನಗೂ ಅದು ಖಂಡಿತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನಿಸಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಪ್ಪನೂ ಅಲ್ಲೇ ಇದ್ದರು. ಅವರು ಇದನ್ನು ಯಾವತ್ತೂ ಸಮಾಧಾನ ಮಾಡೋ ಥರ ಹೇಳಿಲ್ಲ. ನಿಮಗೆ ಬೇಕಿತ್ತು, ಇಟ್ ಕೌಂಟ್ಸ್ ಫಾರ್ ಎನ್ ಎಕ್ಸ್ಪೀರಿಯನ್ಸ್, ಇನ್ ಆರ್ಟಿಸ್ಟ್ ನೀನು ಇದನ್ನೆಲ್ಲ ನೋಡಬೇಕು ಅಂತಲೇ ಹೇಳಿದ್ದು. ನನಗೂ ಅದು ನಾನು ಜೀವನ ಪೂರ್ತಿ ನಾನು ಅದನ್ನು ನೆನೆಸ್ಕೋತೀನಿ. ಬಿಕಾಸ್ ನಾನು ಕೇಳಿರೋ ವಿಷಯಗಳವೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ ಫಸ್ಟ್ ಹ್ಯಾಂಡ್. ಸೊ ಅದು ನನಗೇನು ಬೇಜಾರಿಲ್ಲ. ನನಗದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಆಸ್ ಅನ್ ಆರ್ಟಿಸ್ಟ್ ಅಷ್ಟೆ. ಅಪ್ಪ ಅಂದರೆ ಅವಕಾಶ, ಅಪ್ಪ ಅಂದರೆ ಆಕಾಶ ಅಂತಾರೆ ಒಂದಿಷ್ಟು ಜನ. ನಿಮಗೆ? ಅಪ್ಪ ಅಂದರೆ ಪ್ರೀತಿ, ಅಪ್ಪ ಅಂದರೆ ಎಲ್ಲ. ಅಪ್ಪ ಅಂದರೆ ಕರೆಂಟ್ಲಿ ಮೈ ಡೈರೆಕ್ಟರ್. ಎಷ್ಟು ಇಷ್ಟ ನಿಮಗೆ ಅಪ್ಪ ಅಂದರೆ? ಯಾಕಂದರೆ ನಿಮ್ಮ ಸಿನಿಮಾದ ಹಾಡೇ ಹೇಳುತ್ತೆ. ಕಂದಮ್ಮ ಸಾಂಗ ಹೇಳೋಕ್ಕಾಗಲ್ಲ ಸರ್, ಇಷ್ಟಿಷ್ಟ ಅಷ್ಟಿಷ್ಟ ಅಂತ. ಅಪ್ಪ ಅದು ಎಂಡ್ ಆಫ್ ದ ಡೇ ನಮ್ಮಪ್ಪ. ಸೊ ಪ್ರೀತಿನೇ. ಕಂದಮ್ಮ ಹಾಡು ನೋಡಿ ನಿಮ್ಮಮ್ಮ ಏನಂದ್ರು? ನಮ್ಮಮ್ಮ ತುಂಬ ಮುದ್ದಾಗಿದೆ, ತುಂಬ ಕ್ಯೂಟ್ ಆಗಿದೆ. ಅಮ್ಮನೇ ಮೋಸ್ಟ್ ವೇಟಿಂಗ್ ಸಿನಿಮಾ ನೋಡೋಕ್ಕೆ. ಸೊ ಅವರು ಸೆಪ್ಟೆಂಬರ್ 18th ವೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡಿರ್ತೀವಿ ಐಮ್ ಶೋರ್. ಅವ್ರು ಇನ್ನೂ ನೋಡಿಲ್ಲ, ಸಾಂಗ್ಸ್ ನೋಡಿದ್ದಾರೆ. ಸೊ ಅವರು ಶೀಸ್ ಮೈ ನಂಬರ್ 1 ಫ್ಯಾನ್ ಆ್ಯಕ್ಚುಲಿ. ಎಲ್ರಿಗೂ ಅವ್ರ ಅಮ್ಮಂದಿರಲ್ವಾ ಎನ್ಕರೇಜ್ ಮಾಡೋದು. ಸೊ ಅಮ್ಮನೂ ತುಂಬ ಧೈರ್ಯ ತುಂಬಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವತ್ತಾದರೂ ಶೂಟಿಂಗ್ ಶೆಟ್ಗೆ ನಿಮ್ಮ ಆ್ಯಕ್ಟಿಂಗ್ ನೋಡೋದಕ್ಕೆ ಅಮ್ಮ ಸೆಟ್ಟಿಗೆ ಬಂದಿಲ್ಲ, ಬಟ್ ಪ್ರತಿ ದಿವಸ ಸೆಟ್ಟಿಗೆ ಹೋಗೋಕ್ಕೂ ಮುಂಚೆ ಅವರೇ ಪ್ರಿಪೇರ್ ಮಾಡೋದು. ನಾನು ಆರಾಮಾಗಿ ಹೋಗುವೆ, ಚೆನ್ನಾಗಿ ಮಾಡ್ತೀಯ ಮಾಡು, ಏನಂತಾರೆ ಮನೇಲಿ ಪ್ರಿಪ್ರೇಷನ್ಸ್ ಅಮ್ಮ. ಅದು ಈವನ್ ಪ್ರಮೋಷನ್ಸ್ ಟೈಮಲ್ಲೂ ಅಮ್ಮಂದೇ ಪ್ರಿಪ್ರೇಷನ್ಸ್ ಎಲ್ಲ. ಸೊ ಅವರು ತಲೆಗೆ ಹೇಳಿ ಕಳಿಸ್ತಾರೆ. ಈಗ ಆ ವಿಜಯ್ ಅವರು ಸಿನಿಮಾಗೆ ಬಂದಾಗ ಅವರೊಬ್ಬರೇ ಇದ್ದರು ಇಂಡಸ್ಟ್ರಿಗೆ. ಬಟ್ ಈಗ ವಿಜಯ್ ಅವರು ಡೈರೆಕ್ಟ್ರು ಕಮ್ ಆ್ಯಕ್ಟ್ರು ಪ್ಲಸ್ ಪ್ರೊಡ್ಯೂಸರು. ತಮ್ಮನೂ ಕೂಡ ಆಲ್ರೆಡಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟ್ರೆ ಅಪ್ಪನ ಜೊತೆಲಿ ಸಲಗ ಇರ್ಬೋದು, ಭೀಮಾದಲ್ಲಿ. ಆಲ್ರೆಡಿ ಅಕ್ಕ ಆ್ಯಕ್ಟ್ರು. ಇವರೆಲ್ಲ ಯಾವ ರೀತಿ ಸಪೋರ್ಟಿವ್ ಆಗಿದ್ದರು ಡೈರೆಕ್ಟ್ರನ್ನ ಬಿಟ್ಟು, ಅಕ್ಕ ಮತ್ತು ತಮ್ಮ? ನನ್ನ ಅಕ್ಕ ತಮ್ಮ ದ ವೆರಿ ಸಪೋರ್ಟಿವ್. ನಮ್ಮ ಅಕ್ಕ ಐ ಲುಕ್ ಅಪ್ ಟು ಹರ್. ಅವಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ ನನಗೆ ಅನ್ನಿಸ್ತು. ಸೊ ಐ ಆಲ್ವೇಸ್ ಆಸ್ಕರ್, ಏನೇ ಇದ್ದರೂ ಇನ್ಪುಟ್ಸ್ ಆಗಲಿ ಫೀಡ್ಬ್ಯಾಕ್ ಆಗಲಿ ನಾನು ಅವಳನ್ನ ಕೇಳ್ತೀನಿ. ಅವಳು ಅಷ್ಟೇ ಚೆನ್ನಾಗಿ ಹೇಳ್ತಾಳೆ ನನಗೆ, ಇಲ್ಲ ನೀನು ಇಲ್ಲಿ ಹಿಂಗೆ ಮಾಡ್ಬೋದು, ಇಲ್ಲ ಯು ಹ್ಯಾವ್ ಟು ಡೂ ದಿಸ್, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಅವಳು ಆ ವಿಷಯದಲ್ಲಿ ಅವಳು ನನಗೆ ಸಿನಿಮಾ ಬಗ್ಗೆ ತುಂಬ ಮಾತಾಡ್ತೀವಿ ನಾನು ಅವಳು. ನನ್ನ ತಮ್ಮ ನೀವು ಹೇಳ್ದಂಗೆ ಅವನು ವರ್ಕ್ ಮಾಡಿದ್ದಾನೆ ಭೀಮಾಲಿ AD ಆಗಿ. ಆ್ಯಂಡ್ ಇವಾಗೂ ನಮ್ಮ ಪ್ರಮೋಷನ್ಸ್ಗೆಲ್ಲ ಓಡಾಡ್ತಾ ಇದ್ದಾನೆ. ಸೊ ಅವನು ಹಿಂದೆ ನಿಂತ್ಕೊಂಡು ಅವನು ಫಸ್ಟ್ ನಂಗೆ ಆನೆಸ್ಟ್ ಫೀಡ್ಬ್ಯಾಕ್ ಕೊಡೋದು ನನ್ನ ತಮ್ಮ. ಸೊ ಅವ್ನ ಫೀಡ್ಬ್ಯಾಕ್ ನನಗೆ ವೆರಿ ಇಂಪಾರ್ಟೆಂಟ್. ಏನೇ ಅನ್ಅಫಿಷಿಯಲ್ ಡೈರೆಕ್ಟರ್ ಅವರು ಹಾಗಾದರೆ? ಇಲ್ಲ, ಅವನು ಶುಗರ್ ಕೋಟ್ ಮಾಡಲ್ಲ. ಏನು ಹಿಂಗೆ ಮಾಡಿದ್ದೆ, ಇದು ಚೆನ್ನಾಗಿಲ್ಲ ಮನುಷ್ಯ, ಇದು ಚೆನ್ನಾಗಿದೆ ಹಿಂಗೆ ಹೇಳ್ತಾನೆ. ಸೊ ಇಸ್ ದ ಫಸ್ಟ್ ಪರ್ಸನ್ ಐ ಕಾಲ್ ಆ್ಯಂಡ್ ಆಸ್ಕ್. ಸಾಕಷ್ಟು ವಿಚಾರದಲ್ಲಿ ಮೋನಿಶ್ ಅವ್ರು ಲಕ್ಕಿ ಅನ್ಬೋದು. ಒಂದು ಕಡೆ ತಂದೆಯವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ಮತ್ತೆ ಅಣ್ಣನ ಸಪೋರ್ಟ್ ಇದೆ. ಬಟ್ ಯಾರು ಇಂಡಸ್ಟ್ರಿಲಿ ನನಗೆ ಗೊತ್ತಿರುವಾಗ ಐ ಥಿಂಕ್ ಇದ್ರೂ ಇರ್ಬೋದು, ಏನೋ ಇದ್ರೆ ಕ್ಷಮೆ ಇರಲಿ, ನನಗೆ ಗೊತ್ತಿಲ್ಲ. ಅಕ್ಕ ತಂಗಿ ಇಬ್ಬರು ಒಂದೇ ಸಲ ಅಣ್ಣ ತಮ್ಮ ಈ ರೀತಿ ನೋಡಿದ್ವಿ. ಅಕ್ಕ ತಂಗಿ ಇಬ್ಬರು ಒಂದೇ ಸಲ ಇಂಡಸ್ಟ್ರಿಗೆ ಬಂದು ನಿಂತಿರುವಂಥ ನಾನು ನೋಡ್ದಂಗಿಲ್ಲ. ಅಯ್ಯೋ ಶೋರ್, ಇರ್ಬೋದೇನೋ, ತುಂಬ ಜನ ಇರ್ತಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಗೊತ್ತಿಲ್ಲ ಇದ್ದಾರೋ ಇಲ್ವೋ ಅಂತ. ಬಟ್ ಆ ವಿಷಯದಲ್ಲಿ ನಾನು ಲಕ್ಕಿನೇ. ಬಿಕಾಸ್ ಈ ಕಡೆ ನನ್ನ ಅಕ್ಕ ಇದ್ದಾಳೆ, ನನ್ನ ತಮ್ಮ ಬರ್ತಾನೆ, ನಮ್ಮ ಅಪ್ಪ ಇದ್ದಾರೆ.
ಅದಕ್ಕಿಂತ ಎಲ್ಲ ನಂಗೆ ಫ್ರೆಂಡ್ಸ್ ಇಲ್ಲೇ ಇದ್ದಾರಲ್ಲ, ಸೊ ಎಲ್ಲ ಮಾತಾಡಿದ್ವಿ. ಸಿಟಿ ಲೈಟ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ನಿಮ್ಮ ಕೋ ಆ್ಯಕ್ಟರ್ ಬಗ್ಗೆ ಮಾತಾಡಲೇಬೇಕು, ವಿನಯ್ ರಾಜ್ಕುಮಾರ್. ವಿನಯ್ ರಾಜ್ಕುಮಾರ್ ಸರ್ ಜೊತೆ ನಾನು ಫಸ್ಟ್ ಸಿನಿಮಾ ಮಾಡಿದ್ದೀನಿ. ತುಂಬ ತುಂಬ ಆರಾಮಾಗಿರ್ತಾರೆ ಸೆಟ್ಟಲ್ಲಿ, ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಏನೇ ಇದ್ದರೂ ನಾನು ಅವ್ರ ಹತ್ರ ಹೇಳ್ತೀನಿ, ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಅವರು ವಾಪಸ್ ನೀಟಾಗಿ ರೆಸಿಪ್ರೊಕೇಟ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್. ಆರಾಮಾಗಿ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅದರ್ವೈಸ್ ಆಲ್ಸೋ ಇಸ್ ವೆರಿ ಏನಂತಾರೆ ಸೂಪರ್ ಗ್ರೌಂಡೆಡ್, ಎಲ್ರಿಗೂ ಗೊತ್ತು ಅಲ್ಲ. ಸೊ ಅವ್ರು ತುಂಬ ಸಿಂಪಲಾಗಿ ಆರಾಮಾಗಿರ್ತಾರೆ, ಅದು ನೋಡೋಕ್ಕೆ ಖುಷಿಯಾಗುತ್ತೆ. ಇಟ್ಸ್ ವೆರಿ ನೈಸ್. ಓವರಾಲ್ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನಿಮ್ಮ ಡ್ರೀಮ್? ನನ್ನ ಡ್ರೀಮ್ ಎಲ್ರಿಗೂ ತುಂಬ ಕನಸುಗಳಿರುತ್ತೆ, ಆ ಥರ ಕನಸು ನನಗೂ ಇದೆ. ಬಟ್ ಎಂಡ್ ಆಫ್ ದ ಡೇ ನಾನು ಆ್ಯಕ್ಟ್ರೆಸ್ ಆಗಿ ಬಂದಿದ್ದೀನಿ ಅಂದರೆ ನನಗೆ ಪರ್ಫಾರ್ಮರ್ ಆಗಿ ಉಳ್ಕೊಳ್ಳೋಕೆ ತುಂಬ ಆಸೆ ಇದೆ. ಬಿಕಾಸ್ ಶ್ಯೂರ್ ಎಲ್ಲ ಥರ ಪಾತ್ರ ಮಾಡೋಕ್ಕೂ ನನಗೆ ಆಸೆ ಇದೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನನ್ನ ಪರ್ಫಾರ್ಮೆನ್ಸಿಗೆ ನಂಗೆ ರೆಕಗ್ನಿಷನ್ ಬೇಕು ಅಂತ ನನಗೆ ತುಂಬ ಆಸೆ ಇದೆ. ಪಪ್ಪನೂ ಕೂಡ ಸ್ಟಾರು. ಆದರೂ ಮೋನಿಶ್ ಅವ್ರಿಗೆ ಇಷ್ಟವಾದಂಥ ಹೀರೋ ಯಾರು ಇಂಡಸ್ಟ್ರಿಯಲ್ಲಿ? ನಂಗೆ ಎಲ್ಲರೂ ಇಷ್ಟ, ಆ್ಯಕ್ಚುಲಿ ಎಲ್ಲರೂ ಇಷ್ಟ. ಎಲ್ಲರೂ ನೋಡ್ಕೊಂಡು ಬೆಳೆದಿರ್ತೀವಿ ಅಲ್ಲ. ಸೊ ಇಂಥವ್ರು ಅಂಥವ್ರು ಅಂತಲ್ಲ, ಎಲ್ಲರೂ ಇಷ್ಟ ನನಗೆ. ತುಂಬ ಇಷ್ಟಪಟ್ಟಂಥ ಸಿನಿಮಾ ಅಪ್ಪನ ಸಿನಿಮಾದಲ್ಲಿ? ತುಂಬ ಇಷ್ಟಪಟ್ಟಿರೋವಂಥ ಒಂದು ಸಿನಿಮಾ, ಆ್ಯಕ್ಚುಲಿ ನಾನು ಮುಂಚೆ ಆಗಿದ್ದರೆ ಅದು ಇದು ಅಂತ ಬೇರೆ ಬೇರೆ ಹೇಳ್ತಾ ಇದ್ದೆ. ಇವಾಗ ನಂಗೆ ದುನಿಯಾ ತುಂಬ ಇಷ್ಟ. ನಾನು ಹೋಗಿ ಹೋಗಿ ನೋಡ್ತೀನಿ ಅದನ್ನು ವಾಪಸ್ಸು. ಬಿಕಾಸ್ ಪ್ರತಿ ಸಲ ನೋಡಿದಾಗೂ ನನಗೆ ಅದು ಬೇರೆ ಥರ ಹಿಟ್ ಆಗುತ್ತೆ. ಸೊ ದುನಿಯಾ ಇಸ್ ಪ್ರಾಬಬ್ಲಿ ಮೈ ಆಲ್ ಟೈಮ್ ಫೇವ್ರೆಟ್. ಸೊ ನಿಮ್ಮ ತಂದೆಯವ್ರಿಗೆ ಅವರ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ. ನಿಮ್ಮ ಅಜ್ಜಿ ತಾತ ಇದ್ದಿದ್ರೆ ಈಗ ಎಷ್ಟು ಖುಷಿ ಪಡ್ತಿದ್ರು. ಮೊಮ್ಮಕ್ಕಳುಗಳು ಇಬ್ಬರು ಇಂಡಸ್ಟ್ರಿಗೆ ಬಂದುಬಿಟ್ರು. ಅವ್ರಿಗೆ ಗೊತ್ತಿತ್ತಾ ಮೊಮ್ಮಕ್ಕಳು ಆ್ಯಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಏನಾದರೂ? ನಮ್ಮ ಅಜ್ಜಿ ತಾತ ಐ ಥಿಂಕ್ ಅವ್ರು ಇವತ್ತಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಬಿಕಾಸ್ ನನಗೆ ಪರ್ಸ್ನಲಿ ನನ್ನ ಅಪ್ಪ ಅಮ್ಮನಿಗಿಂತ ನಾನು ತುಂಬ ಕ್ಲೋಸ್ ಆಗಿದ್ದು ನಮ್ಮ ಅಜ್ಜಿ ತಾತನ ಜೊತೆ. ಸೊ ನಾನು ಯಾವತ್ತೂ ಹೇಳಿರಲಿಲ್ಲ ಆವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಬಟ್ ಅವರು ಇದ್ದಿದ್ರೆ ಐ ಆಮ್ ಶ್ಯೂರ್ ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ ಎಲ್ಲೇ ಇದ್ದರೂ. ಬಟ್ ತುಂಬ ಖುಷಿ ಪಡ್ತಾಯಿದ್ರು. ಎಸ್ಪೆಷಲಿ ಐ ಥಿಂಕ್ ವಿನಯ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು, ಅಣ್ಣವ್ರ ಬಗ್ಗೆ ನಾನು ಅವರಿಂದನೇ ಕೇಳಿರೋದು. ರಾಜ್ಕುಮಾರ್ ಸರ್ ಬಗ್ಗೆ ಏನಾದರೂ ಕೇಳಿದ್ರೆ ನಮ್ಮ ಅಜ್ಜಿ ತಾತ ಹೇಳಿರೋದೇ ಕೇಳಿರೋದು. ಸೊ ಐ ಥಿಂಕ್ ಅವ್ರಿಗೆ ಅದು ಎಕ್ಸ್ಟ್ರಾ ಹ್ಯಾಪಿ ಆಗ್ತಾಯಿತ್ತು ಅನ್ಸುತ್ತೆ. ಅವ್ರ ಮೊಮ್ಮಗನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೆ ಅಂತ ಅವ್ರು ತುಂಬ ಖುಷಿ ಪಟ್ಟಿರೋರು. ಐ ಥಿಂಕ್ ಹಂಗಾರೆ ಮಿಡಿ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿ ಅಭಿಮಾನಿಗಳು ಅಂದರೆ ತಪ್ಪಲ್ಲ. ಅಪ್ಪಾಜಿಯನ್ನು ಕೂಡ ಅದನ್ನೇ ಹೇಳ್ತಾ ಇದ್ರು. ಡೆಫಿನೆಟ್ಲಿ ಬಿಕಾಸ್ ನಮಗೂ ಅಷ್ಟೇ, ನಾವು ಏನೇ ಕೇಳಿದ್ದೀವಿ ಅಲ್ಲ, ನಮ್ಮ ಅಜ್ಜಿ ತಾತ ಹೇಳಿರೋದು, ಅಪ್ಪ ಹೇಳಿರೋದು. ಬಿಕಾಸ್ ಅವ್ರು ತುಂಬ ಇಷ್ಟಪಡ್ತಾರೆ, ತುಂಬ ಇಷ್ಟಪಟ್ಟು ಅವ್ರ ಸಿನಿಮಾಸ್ ನೋಡ್ತಾರೆ. ಸೊ ಎಸ್, ಅವ್ರು ಎಲ್ರಿಗೂ ನಮಗೂ ತುಂಬ ಇಷ್ಟ. ಅಪ್ಪ ಅಂದ್ರೂ ಕೂಡ ಶಿವಣ್ಣ ಅವ್ರಿಗೆ ತುಂಬ ಇಷ್ಟ. ಶಿವಣ್ಣವ್ರನ್ನ ಭೇಟಿ ಮಾಡಿದ್ದೀರಾ? ಏನಾರು ಆ್ಯಕ್ಟಿಂಗ್ ಬರ್ತೀನಿ ಅಂದಾಗ ಶಿವಣ್ಣ ಭೇಟಿ ಮಾಡಿದಾಗ ಏನಾರು ಹೇಳಿದ್ದಾರಾ? ಭೇಟಿ ಮಾಡಿದ್ದೀನಿ, ರೀಸೆಂಟ್ ಟೈಮ್ಸಲ್ಲಿ ಮಾಡಿಲ್ಲ. ಬಟ್ ಅವರು ಈಸ್ ಆಲ್ವೇಸ್ ವೆರಿ ಎನ್ಕರೇಜಿಂಗ್ ಅಲ್ವಾ, ಸೂಪರ್ ಎನ್ಕರೇಜಿಂಗ್. ಯಾರೇ ಹೊಸಬ್ರಾಗಲಿ ಹಳಬರಾಗಲಿ ಮಾಡಿ ಚೆನ್ನಾಗಾಗಲಿ ನಾವಿದ್ದೀವಿ ಅಂತ ಹೇಳ್ತಾರೆ. ಸೊ ಅಷ್ಟಿದ್ರೆ ಸಾಕು ಅನಿಸುತ್ತೆ. ಒಬ್ಬ ಆ್ಯಕ್ಟ್ರು ಇಂಡಸ್ಟ್ರಿಗೆ ಬರೋದು ಅಷ್ಟು ಸುಲಭ ಅಲ್ಲ. ಎಸ್ಪೆಷಲಿ ತಂದೆಯವರು ಇದ್ದರೂ ಕೂಡ ಅವ್ರು ಡೈರೆಕ್ಟ್ರಾಗಿ ನಿಮಗೆ ಸಪೋರ್ಟ್ ಮಾಡ್ಬೋದು, ಒಂದೆರಡು ಅವಕಾಶ ಕೊಡ್ಬೋದು. ಬೇರೆ ಸಿನಿಮಾಗಳ ಅವಕಾಶ ಗಿಟ್ಟಿಸ್ಕೊಡೋದಕ್ಕಾಗಲ್ಲ. ನಿಮ್ಮ ಚಾಲೆಂಜಿನ ಬಗ್ಗೆ ನಿಮ್ಗೆ ಅರಿವಿದೆಯಾ? ಖಂಡಿತ. ಬಿಕಾಸ್ ಸಿಟಿ ಲೈಟ್ಸ್ ಮಾಡಿದ್ರು ನೆಕ್ಸ್ಟ್ ಇನ್ನೇನಿದ್ರು ನಾನೇನು ಪಡ್ಕೋತೀನಿ ಅಷ್ಟೇ ಅಲ್ವಾ. ಬಿಕಾಸ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರು ಏನೇನು ಅವ್ರು ಪಟ್ಟಿರೋ ಕಷ್ಟದಲ್ಲಿ ನಮ್ದು ಏನೂ ಇಲ್ಲ. ನನಗೆ ಸ್ಟೇಜ್ ಕೊಟ್ಟಿದ್ದಾರೆ, ಮಾಡು ಅಂತ ಹೇಳಿದ್ದಾರೆ. ಇದ್ರ ಮೇಲೆ ನಾನು ಏನು ಮಾಡ್ತೀನಿ ದಟ್ ಈಸ್ ಅಪ್ ಟು ಮೀ ಅನಿಸುತ್ತೆ. ಸೊ ಐ ಥಿಂಕ್ ನನಗೆ ಐ ಆಮ್ ವೆರಿ ಸೆಲ್ಫ್ ಅವೇರ್ ದ್ಯಾಟ್ ವೇ. ಸೊ ಖಂಡಿತ ಗೊತ್ತು. ಎಸ್ಪೆಷಲಿ ಹೀರೋಯಿನ್ಗಳಿಗೆ ಫಿಟ್ನೆಸ್ ತುಂಬ ಮುಖ್ಯ. ನೀವು ಹೇಳಿದ್ರಿ ನಾನು ಒಬ್ಬ ಪಾತ್ರಧಾರಿಯಾಗಿ ಉಳ್ಕೊಳ್ಬೇಕೆ ತುಂಬ ಇಷ್ಟಪಡ್ತೀನಿ ಅಂತ. ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಬರುವಂಥವರೆಲ್ಲ 1-2-3 ಸಿನಿಮಾ ನೋಡ್ಬಿಟ್ಟು ಹೋಗ್ಬಿಡ್ತಾರೆ, ಯಾವುದೋ ನೋಡ್ಕೊಳ್ಳೋಣ ಅಂತ. ಬಟ್ ಒಂದು ಡ್ರೀಮ್ ಇಟ್ಕೊಂಡು ಬರುವಂಥದ್ದು ಒಂದು ಕಡೆ ಆದರೆ, ಆ ಡ್ರೀಮ್ನ ಈಡೇರಿಸ್ಕೊಳ್ಳೋವಂಥದ್ದು ಮತ್ತೊಂದು ಕಡೆ. ಅದಕ್ಕೆ ಫಿಟ್ನೆಸ್ ಕೂಡ ಮುಖ್ಯ. ಖಂಡಿತ. ಎಸ್ಪೆಷಲಿ ಆ್ಯಕ್ಟಿಂಗ್ ಎಷ್ಟು ಇಂಪಾರ್ಟೆಂಟು, ಸೆಕೆಂಡ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿರೋ ನನ್ನಪ್ಪ ಫಿಟ್ನೆಸ್ಸಿಗೆ. ಬಿಕಾಸ್ ಅದು ಪ್ರತಿದಿನ ಮಾಡೋ ಅಂಥದ್ದಲ್ವಾ. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಸ್ಟ್ಗೆ ಅಂತ ಅಲ್ಲ, ಎಲ್ರಿಗೂ ಇಂಪಾರ್ಟೆಂಟು. ಬಟ್ ಆರ್ಟಿಸ್ಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಯು ಹ್ಯಾವ್ ಟು ಬಿ ಕಾನ್ಷಿಯಸ್ ಆಫ್ ನಾವೇನು ತಿಂತೀವಿ, ಏನು ಮಾಡ್ತೀವಿ, ದಿನ ಎಷ್ಟೊತ್ತು ವರ್ಕೌಟ್ ಮಾಡ್ತೀವಿ. ಫಿಟ್ನೆಸ್ ನಮ್ಮಪ್ಪ ಹೆಂಗೆ ಕೆಲವು ಸಲ ಅಂದರೆ ವರ್ಕೌಟ್ ಮಾಡಿಲ್ಲ ಅಂದರೆ ಮಾತಾಡ್ಸೋದು ಇಲ್ಲ, ಕೋಪ ಮಾಡ್ಕೋತಾರೆ. ಅವ್ರಿಗೆ ಅಷ್ಟು ಬಿಕಾಸ್ ಅವ್ರು ಆ ಫೀಲ್ಡಿಂದ ಬಂದಿರೋರಲ್ವ, ಹಿ ನೋಸ್ ದಿ ಇಂಪಾರ್ಟೆನ್ಸ್. ಸೊ ಅದನ್ನು ನಮ್ಗೆ ತುಂಬ ತಲೆಗೆ ತುಂಬಿದ್ದಾರೆ. ಫಿಟ್ನೆಸ್ ಇದ್ದರೆ ಆ್ಯಕ್ಟಿಂಗ್ ಬಂದರೆ ಇಲ್ಲಿ ಬಾ, ನೀನು ಅದನ್ನು ಕ್ಯಾರಿ ಮಾಡ್ತೀಯ ಅಂದರೆ ಕಮ್, ಅದರ್ವೈಸ್ ಬೇಡ. ಹಂಗಾರೆ ತಿನ್ನೋದಕ್ಕೆ ಬಿಡ್ತಾರೆ, ಹೋಗ್ಲಿ, ಏನು ಬೇಕು ಅದನ್ನು. ಅವ್ರು ಯಾವತ್ತೂ ತಿನ್ನಬೇಡ ಅಂತ ಎಲ್ಲ ಇಷ್ಟು ವರ್ಷ ಒಂಥರ ಆಯಿತು. ಇವಾಗ ವಾಚ್ ವಾಟ್ ಯು ಈಟ್ ಅಂತಾರೆ. ಯಾಕೆ ಡಯಟ್ ಯಾಕೆ ಬ್ರೇಕ್ ಮಾಡ್ಕೋತಾ ಇದ್ದೀಯ, ಅಷ್ಟು ಕಷ್ಟಪಟ್ಟು ವರ್ಕೌಟ್ ಮಾಡ್ತೀರಾ, ಡಯಟ್ ಮಾಡ್ತೀರಿ, ಯಾಕೆ ಚೀಟ್ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಬಟ್
ಚೀಟ್ ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಚೀಟ್ ಮಾಡ್ತೀವಿ ಕೆಲವು ಸಲ. ನಿಮ್ಮ ಫಿಟ್ನೆಸ್ಗೆ ಅಮ್ಮನ ಕೊಡುಗೆ? ಅಮ್ಮ ಆ್ಯಕ್ಚುಲಿ ಅಮ್ಮನೇ ಆ ಡಯಟ್ ನೋಡ್ಕೊಳ್ಳೋದು, ಹೆಲ್ದಿ ಫುಡ್. ಸೊ ಅವರು ಶಿ ಇಸ್ ವೆರಿ ವೆಲ್ ವರ್ಸ್ಡ್ ಡಯಟ್ ಫುಡಲ್ಲೆಲ್ಲ. ಹಿಂಗೆ ಬೇಕು ಹಿಂಗೆ ಮಾಡು ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾರೆ. ವೆರಿ ಗ್ರೇಟ್ಫುಲ್ ಆ ವಿಷಯದಲ್ಲಿ. ಶಿ ಟೇಕ್ಸ್ ಕೇರ್ ಆಫ್ ದ್ಯಾಟ್ ಪಾರ್ಟ್ ಆಫ್ ಡಯಟ್. ಭೀಮಾ ಸಲಗಾದಲ್ಲಿ ನಾವು ನೋಡಿದ್ದೀವಿ ಡೈಲಾಗ್ ಯಾವ ರೀತಿ ಇದೆ ಅಂತ. ಈ ಸಿಟಿ ಲೈಟ್ಸಲ್ಲಿ ನಿಮ್ಮ ಕಡೆಯಿಂದ ಏನಾದರೂ ಆ ರೀತಿಯಾದಂಥ, ಯಾಕಂದರೆ ಆ ಎರಡು ಸಿನಿಮಾದಲ್ಲೂ ಹೀರೋಯಿನ್ಗಳ ಪಾತ್ರಗಳ ಡೈಲಾಗ್ ನಾವು ನೋಡಿದ್ದೀವಿ, ಎಸ್ಪೆಷಲಿ ಭೀಮಾ. ಇಲ್ಲೇನಾದರೂ ಆ ರೀತಿಯಾದಂಥ ರೆಬಲ್ ಮನುಷ್ಯನ ನಾವು ನೋಡ್ಬೋದಾ? ಅದಕ್ಕೆ ಸ್ಪೆಸಿಫಿಕ್ಕಾಗಿ ಆನ್ಸರ್ ಮಾಡಲ್ಲ, ಬಟ್ ರೆಬೆಲಿಯಸ್ ಶೇಡ್ ಖಂಡಿತ ಇದೆ. ಅಲ್ಲೆಷ್ಟು ಸ್ವೀಟ್ ಗರ್ಲ್ ಆಗಿ ನೋಡಿದ್ದೀರ ಕಂದಮ್ಮ ಆ ಸಾಂಗಲ್ಲಿ, ಅದ್ರ ಅಪೋಸಿಟ್ ಅದೇ ಹುಡುಗಿಗೆ ತುಂಬ ಕೆಟ್ಟ ಕೋಪ ಬಂದರೆ ಹೇಗಿರುತ್ತೆ ಆ ಸೈಡು ನೋಡ್ತೀರಾ ಖಂಡಿತ. ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಏನಾದರೂ ಅಕ್ಕ, ತಂಗಿ, ತಮ್ಮ 3 ಜನನ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಯಾರು ಡೈರೆಕ್ಟರ್ ಆಗಿರ್ಬೇಕು? ಅದಕ್ಕೆ ಅಪ್ಪನೇ ಇರಲಾ? ಯಾರಾದರೂ ಅಪ್ಪನೇ ಮಾಡಿದ್ರೆ ಇನ್ನೂ ಖುಷಿ ಅಲ್ಲ, ವೈ ನಾಟ್? ಫೈನಲ್ ಆಗಿ ದುನಿಯಾ ವಿಜಯ್ ಅವರು ಮಗಳು ಅಂತ ಬಂದು ಚಿತ್ರನ ನೋಡಬೇಕು ಅಂತ ನೀವು ಹೇಳ್ತೀರಾ, ಅಥವಾ ಒಬ್ಬ ಹೊಸ ನಟಿ ಮೋನಿಶಾ ಅನ್ನುವಂಥವ್ರು ಬಂದಿದ್ದಾರೆ ಆ ಸಿನಿಮಾದಲ್ಲಿ? ಯಾಕಂದರೆ ನಿಮ್ಮಲ್ಲಿ ಎಷ್ಟು ಎಫರ್ಟ್ ಇದೆ ಅನ್ನುವಂಥದ್ದು ಈಗ ಆಲ್ರೆಡಿ ನಾವು ಒಂದೊಂದು ಕ್ಲಿಪ್ಪಿಂಗ್ಸಲ್ಲೂ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಆಡಿಯನ್ಸ್ಗೆ, ನಿಮ್ಮ ತಂದೆಯವರ ಅಭಿಮಾನಿಗಳಿಗೆ ಈ ಒಂದು ಸಿನಿಮಾನ ನೋಡೋದಕ್ಕೆ ಹೊಸ ನಟಿಯಾಗಿ ಬರ್ತಾ ಇರೋದ್ರಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ, ಅದರಲ್ಲೂ ನಮ್ಮ ಕನ್ನಡಿಗರಿಗೆ? ದುನಿಯಾ ವಿಜಯ್ ಅವ್ರ ಮಗಳು ಮಾಡಿದ್ದಾರೆ ನೋಡಿ ಅನ್ನೋದಕ್ಕಿಂತ, ಫಸ್ಟ್ ಆಫ್ ಆಲ್ ದುನಿಯಾ ವಿಜಯ್ ಅವ್ರು ಡೈರೆಕ್ಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಮೂವೀಸ್, ಸಲಗ, ಭೀಮಾ ಅಂತ ಒಂದು 2 ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಅವರ 3ನೇ ಪ್ರಯತ್ನ ಇದು. ದಿಸ್ ಇಸ್ ಮೋರ್ ಆಫ್ ಅ ಲವ್ ಸ್ಟೋರಿ. ಆ್ಯಂಡ್ ಅದ್ರ ಜೊತೆಗೆ ವಿನಯ್ ರಾಜ್ಕುಮಾರ್ ಸರ್ ಅಂತ ಒಂದು ಒಳ್ಳೆ ಈಸ್ ಎ ಫೈನ್ ಆರ್ಟಿಸ್ಟ್, ಅವ್ರು ಕೆಲಸ ಮಾಡಿದ್ದಾರೆ, ಅವರೇ ಲೀಡ್ ಹೀರೋ, ಅವ್ರು ವರ್ಕ್ ಮಾಡಿದ್ದಾರೆ. ನಾನು ಹೊಸದಾಗಿ ಪರಿಚಯ ಆಗ್ತಾಯಿದ್ದೀನಿ. ಎಲ್ಲರೂ ತುಂಬ ಶ್ರಮದಿಂದ, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾ. ದಿಸ್ ಸ್ಟೋರಿ, ಈ ಕತೆ ಹೇಳಬೇಕು ಜನಕ್ಕೆ, ಈ ಕತೆ ಜನ ನೋಡಬೇಕು, ತುಂಬ ರಿಯಲೈಸ್ ಮಾಡಿಸುತ್ತೆ ಈ ಕತೆ. ಸೊ ಇಂಥ ಕತೆ ಬರಬೇಕು ಅಂತ ಎಲ್ರಿಗೂ ಇತ್ತು. ಸೊ ಆ ಕಥೆಯಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ. ಯು ಹ್ಯಾವ್ ಟು ಕಮ್, ಎಲ್ಲರೂ ಬಂದು ಥಿಯೇಟರ್ಗೆ ಸೆಪ್ಟೆಂಬರ್ 18ನೇ ತಾರೀಕು ನೋಡಿ ಹೇಗಿದೆ ಅಂತ ತಿಳಿಸ್ಬೇಕು. ಸೊ ನಿಮಗೆ ಈ ಒಂದು ಸಿನಿಮಾಗೆ ನಿಮಗೆ ಸಿಕ್ಕಿರೋಂತಹ ಮೊದಲ, ನಿಮ್ಮ ಸ್ನೇಹಿತರ ಬಳಗದಲ್ಲಿ ಸಿಕ್ಕಿರೋಂಥ ಒಂದು ಒಳ್ಳೆ ಮೆಚ್ಚುಗೆ ಯಾವುದು, ಯಾರು? ಇನ್ನೂ ಅಂದರೆ ತುಂಬ ಹೇಳ್ತಾರೆ, ಬಟ್ ಇನ್ನೂ ಯಾರು ಸಿನಿಮಾ ನೋಡಿ ಹೇಳಿದ್ರೆ ಐ ವಿಲ್ ಟೇಕ್ ಇಟ್. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಇಷ್ಟ ಆಗೋ ಥರನೇ ಹೇಳ್ತಾರೆ ಅಲ್ವಾ. ಸಿನಿಮಾ ನೋಡಿ ಹೇಳಿದ್ರೆ ಐ ವಿಲ್ ಟೇಕ್ ಇಟ್, ದಟ್ ವಿಲ್ ಬಿ ಆನೆಸ್ಟ್. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಹೇಳ್ತಾರೆ ಅಂತ. ಆಲ್ ದ ಬೆಸ್ಟ್ ಮೇಡಮ್, ಆ್ಯಂಡ್ ಒಳ್ಳೆ ಫ್ಯೂಚರ್ ನಿಮ್ಮದಾಗಲಿ. ಈ ಗ್ಯಾಪಲ್ಲಿ ಏನಾದರೂ ಯಾವ್ದಾರು ಕತೆ ಕೇಳಿಗಿಳಿದ್ರೆ, ಎಕ್ಸ್ಟ್ರಾ ಬೇರೆ ಕತೆಗಳು, ಬೇರೆ ಯಾರಾದರೂ ಡೈರೆಕ್ಟರ್ ಕತೆ ಹೇಳಿದಾರಾ ನಿಮಗೆ? ಯಾಕಂದರೆ ನಿಮ್ಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದ್ರಿಂದ ಆ ಕತೆ ಬರೆದಿರೋರು ನೋಡಿರ್ತಾರೆ, ಜೂನಿಯರ್ ರಮ್ಯ ಇಂಡಸ್ಟ್ರಿಗೆ ಬಂದವ್ರೆ ಅನ್ನುವಂಥದ್ದು ಅವ್ರಿಗೂ ಕಿವಿಗೆ ಬಿದ್ದಿರುತ್ತೆ. ಕತೆಗಳು ಬರ್ತಾ ಇದೆ, ಕೇಳ್ತಾ ಇದ್ದೀವಿ. ಐ ಥಿಂಕ್ ಆಫ್ಟರ್ ಸಿಟಿ ಲೈಟ್ಸ್ ಎಲ್ಲ ಅನೌನ್ಸ್ ಆಗುತ್ತೆ ಒಂದೊಂದೇ. ಸೊ ಸಿಟಿ ಲೈಟ್ಸ್ ಹೇಗೆ ನಿಮ್ಮದಾಯಿತು, ಇಡೀ ಕನ್ನಡ ಚಿತ್ರರಂಗ ನಿಮ್ಮದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗಲಿ, ನಿಮ್ಮ ಮೊದಲ ಸಿನಿಮಾದಲ್ಲೇ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ಮೇಡಮ್.